ಕೆ ಶಿವಕುಮಾರ್ ದಡ್ರಲ್ಲ, ಡಿ ಕೆ ಶಿವಕುಮಾರ್ ಫೂಲ್ ಅಲ್ಲ, ಡಿ ಕೆ ಶಿವಕುಮಾರ್ ಮುಟ್ಟಾಳ ಅಲ್ಲ, ಮುಟ್ಟಾಳರಾಗಲ್ಲ. ಡಿ ಕೆ ಶಿವಕುಮಾರ್ ಮುಟ್ಟಾಳ ರಾಜಕಾರಣಿ ಅಲ್ಲ. ಡಿ ಕೆ ಶಿವಕುಮಾರ್ ಕ್ಲವರ್ ರಾಜಕಾರಣಿ, ಚಾಣಕ್ಯ, ಕರ್ನಾಟಕದ ಚಾಣಕ್ಯ ರಾಜಕಾರಣಿ ಅಂತಿದ್ರೆ ಅದು ಡಿ ಕೆ ಶಿವಕುಮಾರ್. ಯಾವುದೇ ಕಾರಣಕ್ಕೂ ಅಂತಹ ಮುಟ್ಟಾಳ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಲಾರರು. ಅದರಲ್ಲೂ ಕೆಲವೊಂದು ಚಾನಲ್ಗಳು ಹೇಳ್ತಿದ್ದಾವೆ ಬಜೆಟ್ನೇ ಬೀಳಿಸುವಂಥ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ. ಬಜೆಟ್ ಬೀಳುತ್ತೆ, ಬಹುಮತ ಹೋಗುತ್ತೆ, ಇನ್ನು 6 ತಿಂಗಳು ರಾಷ್ಟ್ರಪತಿ ಆಳ್ವಿಕೆಯನ್ನು ತಂದು ಬಿಡ್ತಾರೆ ಕರ್ನಾಟಕದಲ್ಲಿ ಅನ್ನೋ ಮಟ್ಟಕ್ಕೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಗೋಧಿ ಮೀಡಿಯಾಗಳು ವರದಿಯನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅಂತಹ ಒಂದು ಮುಟ್ಟಾಳ ಕೆಲಸವನ್ನು ಮಾಡ್ತಾರೆ ಅಂದರೆ ಯಾರು ನಂಬಲಿಕ್ಕೆ ಸಾಧ್ಯನಾ? ಕಾರಣ ಏನಂತ ಅಂದರೆ, ಒಂದು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ ತಮ್ಮ ರಾಜಕೀಯ ಅಂತ್ಯವನ್ನು ಕಂಡವರು ಅವರ ರಾಜಕೀಯ ಗುರು ಎಸ್ ಎಂ ಕೃಷ್ಣ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧಿ ಇದ್ದಾರಲ್ಲ, ರಾಜಕೀಯ ವಿರೋಧಿ ರಮೇಶ್ ಜಾರಕಿಹೊಳಿ, ಅವರು ಬಿಜೆಪಿಗೆ ಹೋಗಿ ಅವ್ರ ಸ್ಥಿತಿ ಹೇಗಿದೆ ಅನ್ನೋದನ್ನ ಕಣ್ಣಾರೆ ಕಂಡಿದ್ದಾರೆ. ಇವತ್ತು ರಮೇಶ್ ಜಾರಕಿಹೊಳಿ ಏನಾಗಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನ ಕಣ್ಣಾರೆ ಕಂಡಿದ್ದಾರೆ. ಅದೆಲ್ಲದರ ಜೊತೆಗೆ ಅವರ ಸ್ನೇಹಿತ ಪಕ್ಕದಲ್ಲೇ ಇದ್ದಾರೆ ಎಸ್ ಟಿ ಸೋಮಶೇಖರ್, ಅವರು ಏನಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ಸೇರಿದ ನಂತರ. ಅಜಿತ್ ಪವಾರ್ ಕತೆ ಏನಾಯಿತು ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನು ಸೇರಿ ಜೊತೆ ಹೋಗಿ ಸರ್ಕಾರವನ್ನು ರಚನೆ ಮಾಡಿ. ಎಚ್ ವಿಶ್ವನಾಥ್ ಏನಾಗಿದ್ದಾರೆ ಈಗ ಬಿಜೆಪಿಯನ್ನು ಸೇರಿ. ಇಷ್ಟೆಲ್ಲ ಉದಾಹರಣೆಗಳನ್ನು ನೋಡಿದ ಮೇಲೂ ಕೂಡ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಅಂತಹ ಗುಂಡಿಗೆ ಹೋಗಿ ಬೀಳಲಿಕ್ಕೆ ಡಿ ಕೆ ಶಿವಕುಮಾರ್ ಅಷ್ಟೊಂದು ಪೆದ್ದ ರಾಜಕಾರಣಿನ, ದಡ್ಡ ರಾಜಕಾರಣಿನ, ಮೂರ್ಖ ರಾಜಕಾರಣಿನ. ಡಿ ಕೆ ಶಿವಕುಮಾರ್ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ಹೇಳಿಕೆಯನ್ನು ಹೇಳಿಸ್ತಾ ಇರ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶಕ್ಕಲ್ಲ. ಬದಲಾಗಿ ಅವ್ರಿಗೆ ಗೊತ್ತು ಸಿದ್ದರಾಮಯ್ಯನನ್ನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 5 ವರ್ಷಗಳ ಕಾಲ ಸಿದ್ದರಾಮಯ್ಯನನ್ನು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇದು ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈಗ ಹೊಸ ಆಟವನ್ನು ಶುರು ಇಟ್ಕೊಂಡಿದ್ದಾರೆ. ಜೊತೆಗೆ ಹೈಕಮಾಂಡ್ನ ಬ್ಲಾಕ್ ಮೇಲ್ ಮಾಡುವ ಮುಖಾಂತರ ತನ್ನ ಹುದ್ದೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಏನು 2ನೇ ತಾರೀಕು ಇವ್ರು ಹೋಗ್ತಾರೆ ಇಲ್ಲಿಂದ, ಶಾಸಕರುಗಳು ದೆಹಲಿ ಚಲೋ ಇಟ್ಕೊಂಡಿದ್ದಾರಲ್ಲ, ಶಾಸಕರುಗಳು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರುಗಳಿದ್ದಾರಲ್ಲ, ಅವರೆಲ್ಲರೂ ಏನು 18 ಜನ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಇವರು ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಲಿಕ್ಕಾಗಲ್ಲ, ಪ್ರಿಯಾಂಕಾ ಗಾಂಧಿಯನ್ನು ಭೇಟಿ ಆಗ್ಲಿಕ್ಕಾಗಲ್ಲ, ವೇಣುಗೋಪಾಲ್ ಅವ್ರನ್ನ ಭೇಟಿ ಹಾಕಾಗಲ್ಲ. ಕಾರಣ ಅಂದರೆ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಕೇರಳದಲ್ಲಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅಸ್ಸಾಮಲ್ಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಅವರು ಮನವಿಯನ್ನು ಸಲ್ಲಿಸ್ಬರ್ತಾರೆ. ಆಯ್ತಾ? ಇದು ಉದ್ದೇಶ ಏನಂತ ಅಂದರೆ, ಡಿ ಕೆ ಶಿವಕುಮಾರ್ ಬಹಳ ಸ್ಟ್ರಾಂಗ್ ಆಗಿದೆ ಕರ್ನಾಟಕದಲ್ಲಿ. ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಸತೀಶ್ ಜಾರಕಿಹೊಳಿಯನ್ನ ಅಲ್ಲಿ ಕೂರಿಸಿದ್ದೆ ಆದರೆ ಕರ್ನಾಟಕದಲ್ಲಿ ಬಂಡಾಯ ಆಗುತ್ತೆ. ಬಂಡಾಯ ಆದರೆ ಸರ್ಕಾರ ಬಿದ್ದೋಗ ಅಂತ ಚಾನ್ಸ್ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ನ KPCCಯಿಂದ ಇಳಿಸಬಾರ್ದು. ಜೊತೆಗೆ 2028ರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ KPCC ಅಧ್ಯಕ್ಷರಾಗಿರಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ 28ಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು. ಇದು ಡಿ ಕೆ ಶಿವಕುಮಾರ್ ಹೂಡಿರ್ತಕ್ಕಂಥ ತಂತ್ರ. ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಗೊತ್ತು, ಈಗ ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ರಾಹುಲ್ ಗಾಂಧಿ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂದರೆ, ಸಿದ್ದರಾಮಯ್ಯ ಅಹಿಂದ ನಾಯಕ ಮಾತ್ರ ಅಲ್ಲ, ಅಹಿಂದದ ಬಗ್ಗೆ ಅವ್ರಿಗಿರ್ತಕ್ಕಂಥ ವಿಚಾರ ಏನಿದೆ ಅದು ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾಗಿ ತಿಳಿದಿದೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಮುಂದಿನ ಬಾರಿ ನಾವು 40 ಸೀಟ್ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಏನಾದರೂ ಮಾಡಿ KPCC ಹುದ್ದೆಯನ್ನು ಉಳಿಸ್ಕೋಬೇಕು, ಉಪಮುಖ್ಯಮಂತ್ರಿ ಹುದ್ದೆಯನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಸೊ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದರೆ ನಮ್ಮ ಗೋಧಿ ಮೀಡಿಯಾಗಳಿದ್ದಾವಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ನಾವೇನು ಕರಿತೀವಿ, ಎಲ್ಲ ಮೀಡಿಯಾಗಳು 70 ಜನ ಬಂಡಾಯ ಎದ್ದಿದ್ದಾರೆ, ಸರ್ಕಾರ ಬಿದ್ದೋಗುತ್ತೆ, ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, ಇಲ್ಲ ಸಲ್ಲದ ವರದಿಗಳನ್ನು ಮಾಡುವ ಮುಖಾಂತರ ಅವರ ಪರಮಾತ್ಮನನ್ನು ನಂಬಿಸುವಂಥ ಕೆಲಸವನ್ನು ಅಥವಾ ಮೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಸರ್ಕಾರ ಬೀಳ್ತಕ್ಕಂಥ ಯಾವ ಯೋಜನೆ ಆಗಲಿ ಕನಸುಗಳಾಗಲಿ ಇಲ್ಲ. ಕಾರಣ ಏನಂತ ಅಂದರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಕಾಂಗ್ರೆಸ್ ಹೈಕಮಾಂಡ್
ಕೆಡವಲ್ಲ ಅಂತ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಈ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಮಣಿದು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸಿದ್ರೆ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟರೆ ಕರ್ನಾಟಕ ರಾಜಕಾರಣ ಯಾವ ರೀತಿ ತಿರುವನ್ನು ಪಡಿಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.